ಒಳ್ಳೆ ಐಟಮ್ಗೆ ದುಡ್ಡು ಕೊಡ್ತಿದ್ದೀರಾ ಅಂದ್ರೆ ಅದು ವರ್ತೆ. ಯಾವ್ದೋ ಕಾಂಜಿ ಪಿಂಜಿ ಐಟಮ್ಗೆ ನೀವು 3 ಲಕ್ಷ ಇಕ್ಕಿ ನಾಳೆ ದಿನ ತಲೆ ಮೇಲೆ ಕೈ ಎತ್ಕೊಂಡು ಅಯ್ಯೋ ಇಕ್ಬಿಟ್ನಲ್ಲಪ್ಪ ಅನ್ನೋದಕ್ಕಿನ್ನ ಸಾಕ ಸಾಫ್ಟ್ ಕಾರ್ನರ್ ಆಗಿ ಚೆನ್ನಾಗಿ ಮಾತಾಡಿದ್ರು. ಕನ್ನಡದಲ್ಲೇ ಸಿಕ್ತು ಬೇಸಿಕ್ಲಿ. ನೇಟ್ಸ್ ಆಫ್ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಹೋಟೆಲ್ ಫ್ರಾಂಚೈಸಿ ಬಿಸಿನೆಸ್ ಅಪರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನರು ಹೊಸ ಬಿಸಿನೆಸ್ ಐಡಿಯಾ ಬಗ್ಗೆ ನನಗೆ ಕೇಳ್ತಾ ಇದ್ರಿ, ಹಾಗಾಗಿ ಈ ಟಾಪಿಕ್ನ ಕವರ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರುತ್ತೆ, ಆಮೇಲೆ ತುಂಬಾ ಡೆಡಿಕೇಶನ್ ಬೇಕಾಗುತ್ತೆ. ತುಂಬಾ ಸೀರಿಯಸ್ ಆಗಿ ಈ ಒಂದು ಫ್ರಾಂಚೈಸಿ ತಗೊಂಡು ಕೆಲಸ ಮಾಡಿದ್ರೆ ನಮಗೆ ಖಂಡಿತ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಸುಮ್ಮನೆ ಒಂದು ಫ್ರಾಂಚೈಸಿ ತಗೊಂಡು ಕೆಲಸ ಮಾಡೋಕೆ ಆಗದೇನೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಪ್ರಾಫಿಟೇ ಬರಲಿಲ್ಲ ಬ್ರೋ, ತುಂಬ ಲಾಸ್ ಆಗಿಬಿಡ್ತು ಅನ್ನೋಂಥವ್ರು ಯಾವುದೇ ಕಾರಣಕ್ಕೂ ದಯವಿಟ್ಟು ಇದನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಸೀರಿಯಸ್ ಆಗಿ ನಿಮ್ಮ ಊರಲ್ಲಿ ನೀವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ನಮ್ಮ ತಾಲೂಕಾ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ನಾನು ಏನಾದರೂ ಒಂದು ಬೆಸ್ಟ್ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅನ್ನೋಂಥವ್ರು ದಯವಿಟ್ಟು ಇದನ್ನ ಟ್ರೈ ಮಾಡಿ. ಸೊ ಯಾಕಂದರೆ ಇಲ್ಲಿ ಅಪ್ ಟು 3 ಲಕ್ಷ ರೂಪಾಯಿವರೆಗೂ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಗ್ರಿಲ್ಲ್ಯಾಂಡ್ ಅಂತ ನಮ್ಮ ಒಂದು ಭಾರತದ ಬ್ರ್ಯಾಂಡ್ ಅಂತ ಹೇಳ್ಬೋದು, ಭಾರತದ ಒಂದು ಫ್ರಾಂಚೈಸಿ ಅಂತ ಹೇಳ್ಬೋದು. ಇದನ್ನ ನಮ್ಮ ಕರ್ನಾಟಕದ ಜನತೆಗೆ ಇವರು ಒದಗಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಫ್ರಾಂಚೈಸಿ ತಗೊಳ್ಕೊಳ್ಳುವ ಮೂಲಕ ನಾವು ನಮ್ಮ ಊರಿನ ಜನತೆಗೆ, ನಮ್ಮ ಒಂದು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರದಲ್ಲಿರ್ತಕ್ಕಂಥ ಗ್ರಾಹಕರಿಗೆ ನಾವು ಒಳ್ಳೆಯ ಒಂದು ಫುಡ್ಡನ್ನು ಕೊಡ್ಬೋದು. ವೆಜ್ ಮತ್ತು ನಾನ್ ವೆಜ್ ಫುಡ್ಗಳನ್ನು ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ನಾವು ಬಿಬಿಕಿ ಒಂದು ಫುಡ್ಗಳನ್ನು ನಾವು ಪ್ರೊವೈಡ್ ಮಾಡ್ಬೋದು. ಇಲ್ಲಿ ಹೆಚ್ಚಿನ ಲಾಭ ಸಹಿತ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ಈ ಒಂದು ಫ್ರಾಂಚೈಸಿನ ಬೆಂಗಳೂರಿನಲ್ಲಿ ಅವರು ನಿಶಿತಾ ಮೇಡಮ್ ಅಂತವ್ರು ತಗೊಂಡು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ರನ್ ಮಾಡ್ತಾ ಇದ್ದಾರೆ. ಅವ್ರನ್ನೂ ಸಹಿತ ನಾನು ಮೀಟ್ ಆಗಿ ಅವರ ಒಂದು ಅಭಿಪ್ರಾಯವನ್ನು ಸಹಿತ ನಾನು ಕೇಳ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ನಲ್ಲಿ. ಇದು ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವೇನಾದರೂ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. Variety of food. They have many non-veg options, especially their chicken wings are superb. They also have many veg options such as spring roll, samosa and all. And the ambience is nice, a must try. So this new place opened near our campus, Grillland. It's really good, especially the masala fries and spring roll we had are really good. It's really good. It's a really good thing that this kind of place is open near our campus. All the students can come here in the lunch break and in the evening to enjoy the snacks. So yeah, a must try. ಓಕೆ, ಇವಾಗ ನಮ್ಮ ಜೊತೆ ನಿಶಿತಾ ಮೇಡಮ್ ಇದ್ದಾರೆ. ಆಲ್ಮೋಸ್ಟ್ 1 ವರ್ಷದಿಂದ ಬೆಂಗಳೂರಲ್ಲಿ ಈ ಗ್ರಿಲ್ಲ್ಯಾಂಡ್ ಫ್ರಾಂಚೈಸ್ ತಗೊಂಡು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಬಂದ್ದಾರೆ. ಸೊ ಇವತ್ತು ಅವರ ಅಭಿಪ್ರಾಯವನ್ನ ಮತ್ತು ಅವರ ಎಕ್ಸ್ಪೀರಿಯನ್ಸ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಎಪಿಸೋಡ್ಗೆ ಮೇಡಮ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಆಲ್ಮೋಸ್ಟ್ 1 ಇಯರ್ ಇಂದ ಈ ಬಿಸ್ನೆಸ್ ಅಲ್ಲಿ ನೀವು ಇದ್ದೀರಾ ಅಂತ ಗೊತ್ತಾಯ್ತು. ಹೇಗಿದೆ ನಮ್ಮ ಎಕ್ಸ್ಪೀರಿಯನ್ಸ್, ಹೇಗಿದೆ? ನಿಮ್ಮ ಔಟ್ಲೆಟ್ ಎಲ್ಲಿದೆ ಬೆಂಗಳೂರಲ್ಲಿ? ಆಕ್ಚುಲಿ ನಮ್ದು ಲಗ್ಗೆರೆಯಲ್ಲಿ ಇದ್ದಿದ್ದು. ಓಕೆನಾ, ಅದು ಸ್ವಲ್ಪ ಚಿಕ್ಕದಾಯ್ತು ಅನ್ನೋ ಕಾರಣಕ್ಕೆ ದೊಡ್ಡದಾಗಿ ಮಾಡೋಣ ಅಂತ ಇಲ್ಲಿಗೆ ಮಾಡಿದ್ದೀವಿ. ಓಕೆ, ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಮೇಡಮ್ ನಮ್ಮ ವ್ಯೂವರ್ಸ್ಗೆ ಬಂದು ಟೇಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ. HMT ಲೇಔಟ್ ಸರ್, ಬೆಂಗಳೂರಲ್ಲಿ ನೆಲಗದರ್ನಹಳ್ಳಿ ಮೇನ್ ರೋಡ್ ಅಲ್ಲಿ ಕ್ರೈಸ್ಟ್ ಕಾಲೇಜು ಯಶವಂತಪುರ ಬ್ರಾಂಚ್ ಇಲ್ಲಿಗೆ ಶಿಫ್ಟ್ ಆಗಿದೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಕ್ರೈಸ್ಟ್ ಕಾಲೇಜ್ ಯಶವಂತಪುರ ಅಂತ ಅದು ಇಲ್ಲಿಗೆ ತೋರಿಸೋದು. ಇಲ್ಲಿಗೆ ಬಂದ್ರೆ ಅದೊಂದು ಫುಡ್ ಸ್ಟ್ರೀಟ್ ಅಂತಾನೆ ಇದೆ ಒಂದು ರೋಡ್. ಸೊ ಅಲ್ಲಿಗೆ ಬಂದು ನೋಡಿದ್ರೆ ಆರಾಮಾಗಿ ನಿಮ್ಗೆ ಸಿಗುತ್ತೆ ಗ್ರಿಲ್ಲ್ಯಾಂಡ್. ಓಕೆ, ಸೊ ನನ್ಗೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಮ್ಯಾಮ್, ಸೊ ಗ್ರಿಲ್ಲ್ಯಾಂಡ್ ತರನೇ ಹಲವಾರು ಕಾಂಪಿಟರ್ಸ್ ಇದ್ದಾರೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಗ್ರಿಲ್ಲ್ಯಾಂಡ್ ನೇ ಚೂಸ್ ಮಾಡಕ್ಕೆ ಏನ್ ರೀಸನ್ ಅಂತ? ಟೇಸ್ಟ್, ಓಕೆ, ಹಾಸ್ಪಿಟಾಲಿಟಿ ಅವ್ರ ಕಡೆಯಿಂದ. ಟೇಸ್ಟ್ ಅಂದ್ರೆ ನೀವು ಬೇರೆ ಕಡೆ ಟೇಸ್ಟ್ ಮಾಡಿ ನೋಡಿದೀರಾ? ಹಾ ಹೌದು. ಸೊ ಏನ್ ಡಿಫರೆನ್ಸ್ ಅನ್ನಿಸ್ತು ಮ್ಯಾಮ್ ನಿಮ್ಗೆ? ಸರ್ ಇವ್ರದಲ್ಲಿ ಏನೋ ಮ್ಯಾಜಿಕ್ ಇದೆ ಸರ್. ಒಂದ್ಸತಿ ತಿಂದ್ರೆ ಕಸ್ಟಮರ್ಸು ಅದು ಲಿಟ್ರಲಿ ಒಂದು 2 ಡೇಸ್ ತನಕ ನಿಮ್ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಟೇಸ್ಟ್. ಸೊ ಮತ್ತೆ ತಿನ್ಬೇಕು ಅನ್ನೋ ಅಂತ ಒಂದು ಏನಂತಾರೆ ಆಸೆ, ಅದು ಹುಟ್ಟುತ್ತೆ. ಬೇಸಿಕ್ಲಿ ನನಗೂ ಅದೇ ಆಗಿದ್ದು. ಅಲ್ಲಿ ಕ್ಲೋಸ್ ಮಾಡಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಈ ಟೈಮ್ ಅಲ್ಲಿ. ಸೊ ಹಂಗಾಗಿ ನಾನು ಇದನ್ನ ತಗೊಂಡಿದ್ದೆ. ಸೊ ನೀವು ಇಲ್ಲಿ ಈ ಗ್ರಿಲ್ಲ್ಯಾಂಡ್ ನ ಚೂಸ್ ಮಾಡೋಕ್ಕಿಂತ ಮುಂಚೆ ಯಾವ್ದಾದ್ರು ಬೇರೆ ಗ್ರಿಲ್ಲ್ಯಾಂಡ್ ಹೋಗ್ಬಿಟ್ಟು ಟೇಸ್ಟ್ ಮಾಡಿದ್ರಾ? ಹಾ ಹೌದು, ಟೇಸ್ಟ್ ಮಾಡಿದ್ವಿ. ಬಟ್ ಇವ್ರ ಟೇಸ್ಟ್ ಗೆ ಕಾಂಪೀಟ್ ಮಾಡೋ ತರ ಇರ್ಲಿಲ್ಲ ಅದು. ಓಕೆ, ಸೊ ಹಂಗಾಗಿ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಮ್ಯಾಮ್? ಸರ್ ಪ್ರೈಸ್ ವೈಸ್ ಕೂಡ ಇವ್ರದ್ದು ಆಲ್ಮೋಸ್ಟ್ ಕಡಿಮೆನೆ ಸರ್. ಜಾಸ್ತಿ ಕಸ್ಟಮರ್ಸ್ಗೆಲ್ಲ ಬರ್ಡನ್ ಆಗೋ ತರ ಪ್ರೈಸ್ ಇಲ್ವೇ ಇಲ್ಲ. ಓಕೆ, ಸೊ ಎಲ್ಲಾ ಪ್ರೈಸಸ್ ಆವರೇಜ್ ಅಲ್ಲೇ ಇದೆ.
ಸೊ ಆರಾಮಾಗಿ ತಿನ್ಬೋದು. ಓಕೆ, ಆಮೇಲೆ ಈ ಗ್ರಿಲ್ ಲ್ಯಾಂಡ್ ನಾವು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಓವರ್ ಆಲ್ ಆಗಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ ತರ ಈ ತರ ಸೂಪರ್ ಆಗಿ ಒಂದು ರೆಸ್ಟೋರೆಂಟ್ ನ ನಮ್ಮ ವ್ಯೂವರ್ಸ್ ಮಾಡ್ಬೋದು? 5 ಲಕ್ಷ ಆಗಿದೆ ಸರ್. ಓಕೆ, ಓಕೆ. ಸೊ 5 ಲಕ್ಷದಲ್ಲಿ ನೀವು ಫ್ರಾಂಚೈಸಿಗೆ ಅಂತ ಎಷ್ಟು ಪೇ ಮಾಡಿದ್ದೀರಾ ಮ್ಯಾಮ್? 3 ಲಕ್ಷ. 3 ಲಕ್ಷ ಫ್ರಾಂಚೈಸಿ ಕೊಟ್ರೆ 2 ಲಕ್ಷದಲ್ಲಿ ಒಂದು ಸೂಪರ್ ಆಗಿ ಸೆಟಪ್ ರೆಡಿ ಮಾಡ್ಕೊಂಡಿದ್ದಾರೆ. ಹೌದು, ಸಖತ್ತಾಗಿದೆ ಮ್ಯಾಮ್. ನೋಡಿದೆ ನಾನು, ಬಂದ ತಕ್ಷಣ ಒಂಥರ ಅಟ್ರಾಕ್ಷನ್ ಅನಿಸ್ತು ನನಗೆ. ಆಮೇಲೆ ಕಸ್ಟಮರ್ಸ್ ಆಲ್ರೆಡಿ ಬರ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮ್ ಬ್ರಾಂಚ್ ಹೊಸದಾದ್ರೂ ಸಹಿತ ಸ್ಟೂಡೆಂಟ್ಸ್ ತುಂಬಾ ಜನ ಬರ್ತಾ ಇದ್ರು. ನಾನು ಆಲ್ರೆಡಿ ಒಂದ್ 2 ರಿವ್ಯೂ ತಗೊಂಡೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ, ಇವಾಗ ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಗ್ರಿಲ್ ಲ್ಯಾಂಡ್ ಟೀಮ್ನವ್ರಿಗೆ, ಸೊ ಫಸ್ಟ್ ಅವ್ರದ್ದು ರಿಯಾಕ್ಷನ್ ಹೇಗಿತ್ತು, ಅವರ ಒಂದು ಒಪಿನಿಯನ್ ಆಗಿರ್ಬೋದು, ಆಮೇಲೆ ಅವರ ಒಂದು ರೆಸ್ಪಾನ್ಸ್ ಹೇಗಿತ್ತು ಮ್ಯಾಮ್? ಸರ್ ಅವ್ರ ಕ್ಲೈಂಟ್ಗಳಿಗೆ ಸ್ಟಾರ್ಟಿಂಗ್ ಈಗ ಆಕ್ಚುಲಿ ಬೇರೆದಕ್ಕೂ ನಾನು ಕಾಲ್ ಮಾಡಿದೆ. ಸೊ ಅವರು ಏನೋ ಬೇಕಾಬಿಟ್ಟಿ ತರ ರೆಸ್ಪಾಂಡ್ ಮಾಡ್ಬಿಟ್ರು. ನನ್ಗೆ ಅಲ್ಲೇ ಒಂಥರ ಅನ್ನಿಸ್ತು, ಇನ್ನು ಕಡೆ ತನಕನೂ ಇವ್ರ ಹತ್ರ ಬರೀ ಇದೇ ತರ ಆಗೋದ್ರೆ ಕಷ್ಟ ಅನ್ಬಿಟ್ಟು ಸರಿ ಇವ್ರದಕ್ಕೂ ಅದೇ ತರ ಕಾಲ್ ಮಾಡಿದ್ರು. ಸಕ್ಕ ಸಾಫ್ಟ್ ಕಾರ್ನರ್ ಆಗಿ ಚೆನ್ನಾಗಿ ಮಾತಾಡಿದ್ರು. ಕನ್ನಡದಲ್ಲೇ ಸಿಕ್ತು ಬೇಸಿಕ್ಲಿ. ಸೊ ಕನ್ನಡದಲ್ಲಿ ಮಾತಾಡ್ಸಿದ್ರು. ನನ್ಗೆ ಅದು ತುಂಬಾ ಖುಷಿ ಆಯ್ತು. ನನ್ಗೆ ಸಿಕ್ಕಾಪಟ್ಟೆ ಡೌಟ್ ಜಾಸ್ತಿ. ಯಾವ್ದೇ ಒಂದಕ್ಕೂ ಈಸಿಯಾಗಿ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಸಖತ್ ತಲೆ ತಿನ್ನ ಜಾಸ್ತಿ ನಾನು. ಸೊ ಹಂಗಾಗಿ ಅವ್ರ ಪಾಪ ನನ್ ಎಷ್ಟೇ ತಲೆ ತಿಂದ್ರು ಅಷ್ಟೇ ಸಾಫ್ಟ್ ಆಗೇನೆ ಏನೇನ್ ಬೇಕು ಎಲ್ಲ ತರನು ಹೇಳ್ಕೊಟ್ಟಿದ್ದಾರೆ. ಸೊ ನನ್ಗೆ ಅದೊಂದು ಸಾಫ್ಟ್ ಕಾರ್ನರ್ ನಂಗೆ ತುಂಬಾ ಇಷ್ಟ ಆಯ್ತು. ಈಗ ನೀವು 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಮ್ಯಾಮ್, ಅದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ 3 ಲಕ್ಷ ಕೊಡೋದು? ಸರ್ ಆರಾಮಾಗಿ ಕೊಡ್ಬೋದು ಸರ್. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ. ಬೆಸ್ಟ್ ಅಲ್ಲಿ ಬೆಸ್ಟ್ ಇದು. ಓಕೆ, ಸೊ 3 lakhs rupees ನೀವು ಪೇ ಮಾಡಿದ್ರೆ ನಿಮ್ಗೆ ಏನೆಲ್ಲ ಒಂದು ಸಪೋರ್ಟ್ ಗ್ರಿಲ್ ಲ್ಯಾಂಡ್ ಕಡೆಯಿಂದ ಸಿಗ್ತಾ ಇದೆ? ಸರ್ ಮಿಷನರೀಸ್ ಕೊಡ್ತಾರೆ, ಆಮೇಲಿಂದ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ, ಆಮೇಲಿಂದ ಮಸಾಲೆ ಪ್ರೊವೈಡ್ ಮಾಡ್ತಾರೆ, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗು, ಆಮೇಲೆ ಡಿಸೈನಿಂಗ್ ಟೀಮು, ಬಿಲ್ಲಿಂಗ್ ಸಾಫ್ಟ್ವೇರ್ ಸಿಕ್ತು, ಇನ್ನು ಏನೇನೋ ಇದೆ. ಸಡನ್ ಆಗಿ ಬೈಕ್ ಬರಲ್ಲ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲಾ ಸಪೋರ್ಟ್ ನಿಮಗೆ ಗ್ರಿಲ್ ಲ್ಯಾಂಡ್ ಕಡೆಯಿಂದ ಸಿಗ್ತಾ ಇದೆ ಅಂತ. ಆಮೇಲೆ ನೀವ್ ಯಾವಾಗ ಏನ್ ಕೇಳಿದ್ರು ರೆಸ್ಪಾಂಡ್ ಮಾಡ್ತಾರೆ. ಓಕೆ, ಸೊ ನಾನು ನೋಡಿದೆ ಮೇಡಮ್, ಬಂದ ತಕ್ಷಣ ಮಷಿನರಿ ನೋಡಿದೆ ನಾನು. BBQ ಇದೆ, ಗ್ರಿಲ್ಸ್ ಇದೆ, ಆಮೇಲೆ ಒಳಗಡೆ ಅದು ಫ್ರೈ ಮಾಡೋದೇನ ಅಂತ ನಂಗೆ ಗೊತ್ತಿಲ್ಲ ಆಕ್ಚುಲಿ, ಅದು ನೋಡಿದೆ ನಾನು. ಸೊ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ನಾನು ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಟ್ ಮಾಡಿದೆ ಸುಮ್ಮನೆ ಬಂದ ತಕ್ಷಣ. ಒಂದು 2-2.5 ಲಕ್ಷ ರೂಪಾಯಿವರೆಗೂ ಬರೀ ಮಷಿನರಿ ಕಾಸ್ಟ್ ಆಗ್ಬಿಡುತ್ತೆ ಅಲ್ವಾ? ಸೊ ನನ್ಗೆ ಬೆಟರ್ ಅನ್ನಿಸ್ತು ಮ್ಯಾಮ್, ಅದು 3 lakhs rupees ವರ್ತ್ ಅಂತ ಅನ್ಸುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಏನ್ ಅನ್ಸುತ್ತೆ ಮ್ಯಾಮ್? 3 lakhs ಇನ್ವೆಸ್ಟ್ ಮಾಡ್ಬೋದಾ? ಸರ್ ಆರಾಮಾಗಿ ಮಾಡ್ಬೋದು. ನಿಮ್ಗೆ ಆರಾಮಾಗಿ ಒಂದು 3-6 ತಿಂಗಳಲ್ಲಿ ನಿಮ್ಗೆ ರಿಟರ್ನ್ಸ್ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಬರೋದೆಲ್ಲ ನಿಮ್ದೇ ಅದು. ಓಕೆನಾ? ಲೈಫ್ ಟೈಮ್ ತನಕ ನಿಮ್ಗೆ ರಾಯಲ್ಟಿ ಇರಲ್ಲ ಇವ್ರ ಕಡೆಯಿಂದ. ಇದು ತುಂಬಾ ಒಂದು ಪ್ಲಸ್ ಪಾಯಿಂಟ್ ಇವ್ರದ್ದು. ಮಸಾಲೆ ವಾಯ್ಸ್ ಹೋಗ್ಬೇಕು ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ನೀವು ಆಕ್ಚುಲಿ ತಗೊಳಲ್ಲ ಅನ್ನೋದಕ್ಕೆ ರೀಸನೇ ಇಲ್ಲ. ನೀವು ತಗೊಂತೀರಾ ಒಂದ್ಸರಿ ಟೇಸ್ಟ್ ಮಾಡಿದ್ರೆ, ಅದಂತೂ ಗ್ಯಾರಂಟಿ. ಓಕೆ, ಸೊ 3 lakhs rupees ಗೆ ನಮ್ಗೆ ಮಷಿನರಿ ಸಿಗ್ತಾ ಇದೆ, ಆಮೇಲೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಆಮೇಲೆ ಮಸಾಲೆ ಐಟಮ್ಸ್ ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು ಅವಾಗಲೇ. ಆಮೇಲೆ ಈಗ ಸ್ಟಿಕರಿಂಗ್ಸ್ ಆಗಿರ್ಬೋದು ಎಲ್ಲ ಡಿಸೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರಿ. ಸೊ ಆಲ್ಮೋಸ್ಟ್ ವರ್ತ್ ಅಂತ ಅನ್ಸುತ್ತೆ ಅಲ್ವಾ? ಓಕೆ, ಇವಾಗ ನಿಮ್ ತರಾನೇ ಹೊಸದಾಗಿ ಬಿಸಿನೆಸ್ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಸ್ಪೆಷಲಿ ಎಲ್ಲರೂ ಮೊದಲು ಯೋಚನೆ ಮಾಡಿದೆ ಪ್ರಾಫಿಟ್ ಬಗ್ಗೆ ಮ್ಯಾಮ್. ಪ್ರಾಫಿಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ ಮ್ಯಾಮ್? 40-50% ಆರಾಮಾಗಿ ತೆಗಿಬಹುದು. ಓಕೆ, ಸೊ ನೀವು ಹೇಳಿದ್ರಿ 4 to 5 months ಅಲ್ಲಿ ರಿಟರ್ನ್ ಬರುತ್ತೆ ಅಂತ. ಸೊ 4-5 ತಿಂಗಳಲ್ಲಿ 3 ಲಕ್ಷ ರೂಪಾಯಿ ತೆಗಿಯಕ್ಕೆ ಸಾಧ್ಯನಾ ಮ್ಯಾಮ್? ಸರ್ ಇನ್ನೂ ಜಾಸ್ತಿನೇ ತೆಗಿಬಹುದು ಸರ್. ನೀವು ಸುಮ್ಮನೆ ಹಂಗೆ ಲೆಕ್ಕ ಹಾಕಿ ಪರ್ ಡೇ ನಿಮ್ಗೆ 10 to 25,000 ಬಿಸ್ನೆಸ್ ಆಯ್ತು ಅಂದ್ರೆ ನೀವೇ ಅಲ್ಲೇ ಲೆಕ್ಕ ಹಾಕಿ ನಿಮ್ಗೆ ಎಷ್ಟು ಸಿಗುತ್ತೆ ಒಂದ್ ತಿಂಗಳಲ್ಲಿ. ಬಟ್ ಕ್ರೌಡ್ ಜಾಸ್ತಿ ಆದ್ರೆ ಮೇಂಟೈನ್ ಮಾಡೋದ್ ಕಷ್ಟ ಅನ್ನಕ್ಕೋಸ್ಕರ ಒಬ್ಬರು ಇಟ್ಟಿದ್ದೀವಿ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬೇಕಾಗಿಲ್ಲ ಅನ್ಕೋತೀನಲ್ವಾ ಮ್ಯಾಮ್? ನಾವೇ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಈಗ ಮಾಡ್ತಾ ಇದೀವಲ್ಲ ನಾವೇನೆ. ಓಕೆ, ಸೊ ಹಾಗಾದ್ರೆ ಈಗ ಶೆಫ್ ಬೇಡ ಅಂತ ಹೇಳಿದ್ರಿ, ಕೆಲಸದವ್ರು ಬೇಡ ಅಂತ ಹೇಳಿದ್ರಿ. ಸೊ ಟ್ರೈನಿಂಗ್ ಆ ರೇಂಜ್ ಕೊಡ್ತಾರ ಮ್ಯಾಮ್ ಗ್ರಿಲ್ ಲ್ಯಾಂಡ್ ಅವರು ನಿಮ್ಗೆ? ಸರ್ ಅಲ್ಲಿ ಏನು ಇಲ್ಲ ಸರ್, ಆರಾಮಾಗಿ ಎಲ್ಲ ಸಖತ್ ಈಸಿ. ಮಸಾಲೆನೆಲ್ಲ ಎಲ್ಲ ಕೊಟ್ಬಿಟ್ಟಿರ್ತಾರ ಅವರು. ಓಕೆನಾ? ನಾವು ಮ್ಯಾರಿನೇಷನ್ ಮಾಡೋದಷ್ಟೇ, ಅದ್ರಲ್ಲಿ ಏನಿದೆ, ಬೆಳಗ್ಗೆ ಬಂದ ತಕ್ಷಣ ಚಿಕನ್ಗೆ ಮ್ಯಾರಿನೇಷನ್ ಮಾಡು, ಫ್ರಿಜ್ ಅಲ್ಲಿ ಇಡು, ಆರ್ಡರ್ ತಗೋ, ಕರ್ದ್ ಕೊಡು, ಮುಗೀತು. ಸೊ ಆಮೇಲೆ ನಾನೀಗ ನೀವು ಚಿಕನ್ ಅಂದ ತಕ್ಷಣ ನನಗೆ ನೆನಪಾಯ್ತು ಮ್ಯಾಮ್, ಈಗ ಇಲ್ಲಿ ನಮಗೆ ವೆಜ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ಸೊ ನಾನ್ ವೆಜ್ ಅಂದಾಗ ಫ್ರೆಶ್ ಐಟಮ್ಸ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಸ್ಟಮರ್ಸ್. ಯಾಕಂದ್ರೆ ಈಗ ಫ್ರೀಜ್ ಮಾಡಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ, ಬ್ರ್ಯಾಂಡ್ ನೇಮ್ ಕೆಟ್ಟೋಗ್ಬಿಡುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಲ್ಲಿ ಬ್ರ್ಯಾಂಡ್ ಕಡೆಯಿಂದ ಸಜೆಷನ್ ಇರುತ್ತಾ ನಿಮ್ಗೆ? ಸೊ ಫ್ರೆಶ್ ಯೂಸ್ ಮಾಡ್ಬೇಕು, ಫ್ರೀಜ್ ಮಾಡಿ ಈ ತರ ಏನಾದ್ರು ಹೇಳ್ತಾರಾ ಹೇಗೆ? ಇಲ್ಲ ಫ್ರೆಶ್ ತಗೋಬೇಕು. ಓಕೆ, ಸೊ ಎವ್ರಿ ಡೇ ಫ್ರೆಶ್ ಯೂಸ್ ಮಾಡ್ತೀರಾ? ಡೈಲಿ ಮಾರ್ನಿಂಗ್ ತಂದು ಕೊಡ್ತಾರೆ. ಸೊ ಅದನ್ನ ನೀಟಾಗಿ ವಾಶ್ ಮಾಡ್ತೀವಿ, ಮ್ಯಾರಿನೇಷನ್ ಮಾಡ್ತೀವಿ, ಫ್ರೀಜರ್ ಅಲ್ಲಿ ಇಡ್ತೀವಿ ಅಷ್ಟೇ. ಓಕೆ, ಸೊ ಅದು ಆವತ್ತಿನ ಡೇಗೆ ಅದು ಮುಗಿದೋಯ್ತು, ಮತ್ತೆ ನಾಳೆ ಮತ್ತೆ ತಗೋತೀರಾ? ಹೌದು. ಸೊ ಈಗ ವೆಜ್ ಮತ್ತೆ ನಾನ್ ವೆಜ್ ಅಂತ ಇದು ಮಾಡಿದಾಗ ನಾನ್ ವೆಜ್ ಅಲ್ಲಿ ತುಂಬಾ ಐಟಮ್ಸ್ ಇರುತ್ತೆ, ದೊಡ್ಡ ಮೆನುನೇ ಇದೆ, ನಾನು ತೋರಿಸ್ತೀನಿ ಸ್ಕ್ರೀನ್ ಅಲ್ಲಿ. ಸೊ ಈಗ ವೆಜ್ ಅಂದಾಗ ಸ್ಪೆಷಲ್ ಏನೇನ್ ಬರುತ್ತೆ ಮ್ಯಾಮ್ ವೆಜ್ ಅಲ್ಲಿ?
ವೆಜ್ ಅಲ್ಲಿ ಪನ್ನೀರು, ಆಮೇಲೆ ಇನ್ನೊಂದೇನೇನೋ ಇದೆ. ಬಿಬಿಕ್ಯೂನಲ್ಲಿ ತುಂಬಾ ಐಟಮ್ಸ್ ಬರುತ್ತೆ. BBQ ನಲ್ಲಿ ತುಂಬಾ ಐಟಮ್ಸ್ ಬರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಗ್ರಿಲ್ಲ್ಯಾಂಡ್ ಅವ್ರು ಕೊಡ್ತಕ್ಕಂಥ ಎಲ್ಲ ಐಟಮ್ಸ್ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ? ಹೌದು, ಓಕೆ, ಎಲ್ಲ ಮಾಡ್ತಾ ಇದ್ದೀವಿ. ಓಕೆ. ಆಮೇಲೆ ಈಗ ನಾವು ಲೊಕೇಶನ್ ವೈಸ್ ಅಂತ ಬಂದಾಗ ಮ್ಯಾಮ್, ಈಗ ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಂದು ಲೊಕೇಶನ್ ನೋಡ್ತೀನಿ ನಾನು. ಈಗ ರೆಸ್ಟೋರೆಂಟ್ ಬಿಸ್ನೆಸ್ ಅಂದ್ಮೇಲೆ ಒಂದು ಭಯ ಇರುತ್ತೆ, ಜೊತೆಗೆ ಪ್ರಾಫಿಟ್ ಬರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಸೊ ಈ ಲೊಕೇಶನ್ ವೈಸ್ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಸರ್, ಲೊಕೇಶನ್ ನಾವು ಮಾಡಿರೋದು ಇವಾಗ ರೆಸಿಡೆನ್ಷಿಯಲ್ ಇದೆ, ಕಾಲೇಜ್ ಇದೆ, ಆಮೇಲೆ ರೋಡ್ ಸ್ಪೇಷಿಯಸ್ ಆಗಿದೆ, ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಸೊ ಆಮೇಲಿಂದ ವಾಕಿಂಗ್ ಕಸ್ಟಮರ್ಸ್ ಇದ್ದಾರೆ. ಸೊ ಈ ತರ ನೋಡ್ಬಿಟ್ರೆ ನೀವು ಆರಾಮಾಗಿ ಕ್ಲಿಕ್ ಆಗ್ತೀರಾ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು 2,000 ರೂಪಾಯಿ ಬಾಡಿಗೆ ಹೆಚ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಲೊಕೇಶನ್ ಮಾಡಿ. ಓಕೆ, ಸೊ ಪ್ರಾಫಿಟ್ ಬಂತು ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಬೇಗ ರಿಟರ್ನ್ ಆಗುತ್ತೆ ಮ್ಯಾಮ್, ತೊಂದರೆ ಇಲ್ಲ. ಬಟ್ ಆದ್ರೂ ನಾನು ಇನ್ನೊಂದು ನಿಮ್ಗೆ ಪದೇ ಪದೇ ಕೇಳೋದೇನು ಅಂತಂದ್ರೆ 3 ಲಕ್ಷ ರೂಪಾಯಿ ನಾವು ನಾನ್ ರಿಫಂಡೇಬಲ್ ಆಗಿ ಕೊಡ್ತಾ ಇದೀವಿ ಅಂತಂದ್ರೆ ನಮ್ಗೆ ವರ್ತ್ ಅನ್ಸುತ್ತಾ ಮ್ಯಾಮ್? ಸರ್, ನೀವೀಗ ಒಂದ್ ಒಳ್ಳೆ ಐಟಮ್ಗೆ ದುಡ್ಡು ಕೊಡ್ತಿದ್ದೀರಾ ಅಂದ್ರೆ ಅದು ವರ್ತೆ. ಯಾವ್ದೋ ಕಾಂಜಿ ಪಿಂಜಿ ಐಟಮ್ಗೆ ನೀವು 3 ಲಕ್ಷ ಇಕ್ಕಿ ನಾಳೆ ದಿನ ತಲೆ ಮೇಲೆ ಕೈ ಎತ್ಕೊಂಡು ಅಯ್ಯೋ ಇಕ್ಬಿಟ್ನಲ್ಲಪ್ಪ ಅನ್ನೋದಕ್ಕಿನ್ನ ನೀವು ಚೆನ್ನಾಗಿದೆ ಐಟಮ್ ಇದು, ಓಕೆನಾ, ನಿಮ್ ಪ್ರಾಫಿಟ್ ಕಣ್ಮುಂದೆ ಕಾಣಿಸ್ತಾ ಇದೆ, ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ಖಂಡಿತ ಅಷ್ಟೇ. ಓಕೆ, ಸೊ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಮಾಡ್ಬೋದು ಅಂತ ನೀವು ಸಜೆಷನ್ ಕೊಡ್ತಾ ಇದ್ದೀರಾ. ಸೊ ನಮ್ಮ ವ್ಯೂವರ್ಸ್ಗೆ ತುಂಬಾ ಅನುಕೂಲ ಆಗಲಿ ಅಥವಾ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಮಂತ್ಲಿ ಮೇಡಮ್ ನೀವು ಅಪ್ರಾಕ್ಸಿಮೇಟ್ಲಿ ನಿಮ್ದೆಲ್ಲ ಖರ್ಚನ್ನ ತೆಗೆದ್ಬಿಟ್ಟು ಎಷ್ಟು ಅರ್ನ್ ಮಾಡ್ತೀರಿ ಗ್ರಿಲ್ಲ್ಯಾಂಡ್ ಇಂದ ಪರ್ಟಿಕ್ಯುಲರ್ ಆಗಿ? ಮೇ ಬಿ 1 lakh. 1 lakh ವರ್ಗೂ ಅರ್ನ್ ಮಾಡ್ತೀರಾ. ಸೂಪರ್. ಸೊ ಇಷ್ಟೊಂದು ನೀವು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ ಅಂತಂದ್ರೆ ಆ ಟೇಸ್ಟ್ ಆಗಿರ್ಬೋದು, ಆಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸೊ ನೀವೇನಾದ್ರೂ ಒಂದು ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಶಿತಾ ಮೇಡಮ್ ಅವರ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅನ್ಕೋತೀನಿ. ಆಮೇಲೆ ಒಂದ್ಸಾರಿ ನೀವು ವಿಸಿಟ್ ಮಾಡಿ, ಪರ್ಟಿಕ್ಯುಲರ್ ಆಗಿ ಒಂದು ಬೆಂಗಳೂರು ನಿಶಿತಾ ಮೇಡಮ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಸಜೆಷನ್ ಜೊತೆಗೆ ಒಳ್ಳೆ ಟೇಸ್ಟ್ ಫುಡ್ ಸಹಿತ ನೀವು ತಗೊಳ್ಬೋದು ಇಲ್ಲಿ. ಆಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದಾಗ ಕಂಪಲ್ಸರಿ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಬಗ್ಗೆ, ಟೇಸ್ಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ನೀವು ಮಾಡಬೇಕು ಅಂತಂದ್ರೆ, ಈ ಒಂದು ಫ್ರಾಂಚೈಸಿ ನೀವು ತಗೋಬೇಕು ಅಂತಂದ್ರೆ ಒಂದ್ಸರಿ ಬೆಂಗಳೂರು ಬಂದ್ಬಿಟ್ಟು ಟೇಸ್ಟ್ ಮಾಡಿ ಮೇಡಮ್ ಸಜೆಷನ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಒಂದು ಬೆಸ್ಟ್ ಥಿಂಗ್ ಅಂತ ನನ್ಗನ್ಸುತ್ತೆ. ಸೊ ನೋಡಿದ್ರಲ್ಲ, ಕಂಪ್ಲೀಟ್ ಆಗಿ ಮಾಹಿತಿ ನಿಮ್ಗೆ ಸಿಕ್ತು ಅನ್ಕೋತೀನಿ. ಮೇಡಮ್ ತುಂಬಾ ಧನ್ಯವಾದ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಆಕ್ಚುಲಿ ನನಗೆ ನಿಮ್ಮಷ್ಟು ನಾಲೆಜ್ ಇಲ್ಲ ಗ್ರಿಲ್ಲ್ಯಾಂಡ್ ಬಗ್ಗೆ, ಅಷ್ಟೊಂದು ನೀವು ತಿಳ್ಕೊಂಡಿದ್ದೀರಾ. ನಮ್ಮ ವ್ಯೂವರ್ಸ್ಗೂ ತುಂಬಾ ಅನುಕೂಲ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಗ್ರಿಲ್ಲ್ಯಾಂಡ್ ಫ್ರಾಂಚೈಸಿನ ತಗೊಂಡು ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ನ ರನ್ ಮಾಡ್ಬೋದು, ಹೆಚ್ಚಿನ ಒಂದು ಲಾಭವನ್ನು ಸಹಿತ ನಾವು ಗಳಿಸ್ಬೋದು. ಸೊ ಇನ್ ಕೇಸ್ ನಿಮಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ನೀವು ಸಹಿತ ಒಂದು ಫ್ರಾಂಚೈಸಿನ ತಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕನ್ನಡದಲ್ಲೇ ಮಾತಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. ಆಮೇಲೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಆಮೇಲೆ ನಾನು ನಿಮಗೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತುಂಬ ಸೀರಿಯಸ್ ಆಗಿ ತಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡವ್ರು ಮಾತ್ರ ಇದನ್ನು ಸ್ಟಾರ್ಟ್ ಮಾಡಿದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನೀವು 3 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ತುಂಬ ಡೆಡಿಕೇಶನ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಆಮೇಲೆ ಇದು ನಾನ್ ರಿಫಂಡಬಲ್ ಫೀಸ್ ಆಗಿರುತ್ತೆ. ಸೊ ಹಾಗಾಗಿ ಒಂದ್ಸರಿ ಯೋಚನೆ ಮಾಡಿ ನೀವು ಸ್ಟಾರ್ಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಬಗ್ಗೆ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.